ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಫ್ರೆಂಡ್ಸ್, ಇದು ಬಂದು ಶ್ರೀರಾಮನವಮಿ ಹಬ್ಬ ಬುಧವಾರದ ಬ್ಲಾಗು. ನಾನು ನಮ್ಮನೆಯಲ್ಲಿ ಶ್ರೀರಾಮನವಮಿ ಹಬ್ಬ ಯಾವ ರೀತಿ ಆಚರಿಸಿದೆ, ನಾನು ಯಾವ ಥರ ಸಿಂಪಲ್ಲಾಗಿ ಮಾಡಿದ್ದೀನಿ ಅನ್ನೋದು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾನಿವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಪೂಜೆಗೆ. ಮಾವಿನ ಸೊಪ್ಪು ಸ್ವಲ್ಪ ಬೇಕಾಗಿತ್ತು. ಬೆಳಗ್ಗೆನೇ ನಮ್ಮ ಯಜಮಾನ್ರು ಬಾಗಿಲಿಗೆ ತೋರಣ ಎಲ್ಲ ಕಟ್ಬಿಟ್ಟು ಹೋಗಿದ್ದರು. ಆದರೆ ನನಗೆ ಸ್ವಲ್ಪ ದೇವ್ರ ಮನೆಗೆ ಮಾವಿನ ಎಲೆ ಬೇಕಾಗಿತ್ತು. ಅದಕ್ಕೆ ಇವಾಗ ಸ್ವಲ್ಪ ಮಾವಿನ ಎಲೆ ಕಿತ್ಕೊಂಡು ಕಳಶಕ್ಕೆ ಬೇಕಾಗಿತ್ತು, ಮತ್ತು ಫೋಟೋಗಳ ಹತ್ರ ಎಲ್ಲ ಇಡಬೇಕಾಗಿತ್ತು. ಕಿತ್ಕೊತಾ ಇದ್ದೀನಿ. ನೋಡ್ಬೋದು, ನಮ್ಮ ಯಜಮಾನ್ರು ಬೆಳಗ್ಗೆನೇ ಮಾವಿನ ಎಲೆ ದೇವ್ರ ಮನೆಗೆ ಮತ್ತು ಬಾಗಿಲಿಗೆ ಎರಡತ್ರನೂ ಮಾವಿನ ಎಲೆ ಕಟ್ಬಿಟ್ಟು ಹೋಗಿದ್ದರು. ನಾನು ಇಲ್ಲಿ ದೇವ್ರ ಮನೆ ಒಳಗಡೆ ಸ್ವಲ್ಪ ಮಾವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪು ತಂದು ಅದರೊಳಗಡೆ ಎಲ್ಲ ಇಡಬೇಕಲ್ವ. ಅದಕ್ಕೆ ಇವಾಗ ಫಸ್ಟಿಗೆ ನಾನು ದೇವರಿಗೆ ಫೋಟೋಗಳಿಗೆಲ್ಲ ಹೂವು ಹಾಕ್ಕೊತಾ ಇದ್ದೀನಿ. ನಾನು ಅರ್ಶಿನ ಕುಂಕುಮ ಫೋಟೋಗಳಿಗೆ ದೇವರಿಗೆಲ್ಲ ನಾನು ಅರ್ಶಿನ ಕುಂಕುಮ ಎಲ್ಲ ಏನೂ ಇಟ್ಟಿಲ್ಲ. ಹಬ್ಬದ ದಿವಸನೇ ಇಕ್ಕಿದ್ದೆ ಫ್ರೆಂಡ್ಸ್. ಮತ್ತು ದೇವ್ರ ಪೂಜೆ ಸಾಮಾನು ಸಹ ಹಬ್ಬದ ದಿವಸ ತೊಳೆದಿದ್ದೆ. ಇವತ್ತು ಬಂದು ಬರೀ ಕಳಶ ಮಾತ್ರ ತೊಳ್ಕೊಂಡಿದ್ದೀನಿ. ಎಲೆ ಸ್ವಲ್ಪ ಬಾಡ್ದಂಗಿತ್ತು, ಯಾಕಂದರೆ ಹಬ್ಬದ ದಿವಸ ಇಕ್ಕಿದ್ದಲ್ವ ಎಲೆ, ಅದಕ್ಕೆ ಬಾಡ್ದಂಗಿತ್ತು. ಕಳಶ ಎಲ್ಲ ತೆಗೆದು ಅದನ್ನ ಕಳಶ ಮಾತ್ರ ತೊಳ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಇವಾಗ ಮಾವಿನ ಎಲೆ ಮತ್ತು ಬೇವಿನ ಎಲೆ ಇಡ್ತಾಯಿದ್ದೀನಿ. ಮತ್ತು ನನಗೆ ಇವತ್ತು ನನಗೆ ಶ್ರೀರಾಮನವಮಿ ಹಬ್ಬ ಸ್ವಲ್ಪ ಉಗಾದಿ ಥರನೇ ಇರುತ್ತೆ. ಮತ್ತು ನಾನು ಉಗಾದಿ ಹಬ್ಬದ ದಿವಸ ನನಗೆ ಅಷ್ಟೊಂದು ಮಾಡ್ದಂಗೆ ಅನಿಸಿರಲಿಲ್ಲ. ಸ್ವಲ್ಪ ನೀವು ನೋಡಿರ್ಬೋದು ವಿಡಿಯೋದಲ್ಲಿ, ನನಗೆ ಅಷ್ಟೊಂದು ಖುಷಿ ಇರಲಿಲ್ಲ ಹಬ್ಬದ ದಿವಸ ಫ್ರೆಂಡ್ಸು. ಸ್ವಲ್ಪ ಬೇಜಾರಲ್ಲೇ ಆಗಿತ್ತು. ಅದಕ್ಕೆ ನನಗೆ ಈ ಶ್ರೀರಾಮನವಮಿ ಹಬ್ಬ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಅಂದ್ಬಿಟ್ಟು ನಾನು ನನಗೆ ಯುಗಾದಿ ಹಬ್ಬದ ಥರನೇ ಇತ್ತು ಅಂತಲೇ ಹೇಳ್ಬೋದು. ಮಾಮೂಲಿ ನಾನು ಯುಗಾದಿ ಹಬ್ಬದ ಥರನೇ ಮಾಡಿದ್ದೀನಿ ಶ್ರೀರಾಮನವಮಿ ಹಬ್ಬನ. ಮತ್ತು ಇಲ್ಲಿ ದೇವಸ್ಥಾನಕ್ಕೂ ಸಹ ಹೋಗಿ ಬಂದಿದ್ದೀನಿ. ಅದು ಸಹ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನಾನು ನಮ್ಮ ಮನೇಲಿ ಯಾವ ರೀತಿ ಶ್ರೀರಾಮನವಮಿ ಹಬ್ಬ ಪೂಜೆ ಆಚರಿಸಿದ್ದೀನಿ, ಯಾವ ರೀತಿ ನಾನು ಸಿಂಪಲ್ಲಾಗಿ ಮಾಡಿದ್ದೀನಿ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಇವಾಗ ಕಳಶ ತೊಳ್ಕೊಂಬಂದು ಕಳಶಕ್ಕೆ ಹೊಸ ನೀರು ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಮತ್ತು ಹೂವು ಹಾಕ್ಬಿಟ್ಟು ಈಗ ಮಾವಿನ ಎಲೆ ಇಡ್ತಾ ಇದ್ದೀನಿ. ಇದು ನಾನು ಅಮಾಸೆಗೆ ಒಂದ್ಸರಿ ಕಳಶ ಕಲಿಸ್ತೀನಿ, ವಾರ ನಾನು ತೆಗಿಯೋದಿಲ್ಲ. ಇಲ್ಲ 15 ದಿವಸ ಒಂದು ಸರಿ ನಾನು ಕಳಶನ ತೆಗಿತೀನಿ. ಎಲೆ ಬಾಡಿದೆ ಅಂತಂದರೆ ನಾನು ಕಳಶನ ಒಂದು ಸರಿ ಕಲಿಸ್ಬಿಡ್ತೀನಿ. ಈಗ ಕಳಶನೆಲ್ಲ ರೆಡಿ ಮಾಡಿ ಅದಕ್ಕೆ ತೆಂಗಿನಕಾಯಿ ಇಟ್ಟು ಮತ್ತು ದೇವ್ರದ್ದು ದೇವಿ ಮುಖವಾಡ ಇರುತ್ತಲ್ಲ ಅದನ್ನ ಕ್ಲೀನ್ ಮಾಡಿ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಈಗ ಕಳಶಕ್ಕೆ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ. ಇದು ಬಂದು ಅರಿಶಿನದ ಕೊಂಬು. ನಾನು ಯಾವಾಗಲೂ ಸಹ ಹಾಕ್ತೀನಿ ಇದೇ ಥರನೇ ಅರಿಶಿನ ಕೊಂಬು ದಾರದಲ್ಲಿ ಕಟ್ಬಿಟ್ಟು, ಮತ್ತು ಅದಕ್ಕೆ ಅರಿಶಿನ ಕುಂಕುಮ ಸ್ವಲ್ಪ ಇಟ್ಬಿಟ್ಟು ಒಂಗಾಳೆ ಅಂತಾರೆ ಫ್ರೆಂಡ್ಸ್ ಇದಕ್ಕೆ. ನಮ್ಮ ಕಡೆ ದೇವ್ರಿಗೆ ಕಳಶಕ್ಕೆ ಇದನ್ನು ಹಾಕ್ತಾರೆ. ಒಬ್ಬೊಬ್ಬರು ಇನ್ನೂ ತುಂಬ ದಪ್ಪ ಮಾಡಿ ಹಾಕ್ತಾರೆ. ನಾನಿಷ್ಟು ಒಂದು ಮೀಡಿಯಮ್ ಸೈಜ್ದು ದಾರನ ಅರಿಶಿನದಲ್ಲಿ ಮಾಡಿಬಿಟ್ಟು ಈ ಥರ ಹಾಕ್ತೀನಿ. ನಮ್ಮದು ಮನೆ ದೇವ್ರು ಬಂದು ಎಲ್ಲಮ್ಮ. ಆ ಎಲ್ಲಮ್ಮನಿಗೆ ನಮ್ಮ ಕಡೆ ಎಲ್ಲರೂ ಅಷ್ಟೇ ಇದೇ ಥರನೇ ಹಾಕೋದು. ನಾನು ಸಹ ಅದೇ ರೀತಿಯೇ ಹಾಕ್ಬಿಟ್ಟು ಇವಾಗ ಹೂವೆಲ್ಲ ಅಲಂಕಾರ ಮಾಡ್ತಾಯಿದ್ದೀನಿ. ಈಗ ನಾನು ಹೂವಿನ ಅಲಂಕಾರ ಎಲ್ಲ ಆಯಿತು. ಇವಾಗ ಪೂಜೆಗೆ ದೀಪ ಹಚ್ಚೋಣ ಅಂತಂದ್ಬಿಟ್ಟು ಎಲ್ಲ ಇದನ್ನ ರೆಡಿ ಮಾಡಿಬಿಟ್ಟು ಇವಾಗ ನಾನು ದೀಪ ಹಚ್ತಾ ಇದ್ದೀನಿ. ನಾನು ಕೂದಲು ಏನೂ ಬಿಟ್ಟಿಲ್ಲ ಫ್ರೆಂಡ್ಸ್, ಹೂವು ಏನೂ ಮುಡ್ಕೊಳಕ್ಕಾಗಿಲ್ಲ. ಯಾಕಂದರೆ ವಿಪರೀತ ತುಂಬ ಸೆಕೆ. ನನಗೆ ದೇವ್ರ ಮನೆಯಲ್ಲಿ ತುಂಬ ಫುಲ್ಲು ಸೆಕೆ ಅಂತಲೇ ಹೇಳ್ಬೋದು. ಬಿಸಿಲಿತ್ತಲ್ವ, ಹಂಗಾಗಿ ನಾನು ಅದಕ್ಕೆ ಸ್ವಲ್ಪ ಗಂಟು ಹಾಕಿದ್ದೀನಿ. ಕೂದಲು ಬಿಟ್ಕೊಂಡು ದೀಪ ಹಚ್ಚಬಾರ್ದಲ್ವ, ಕ್ಲಿಪ್ ಹಾಕ್ಕೊಂಡು ಹಚ್ತಾರೆ ಕೆಲವರು. ಆದರೆ ನಾನು ಕ್ಲಿಪ್ ಹಾಕ್ಕೊಂಡು ದೀಪ ಹಚ್ಚಬಾರ್ದು ಅಂತ ಹೇಳ್ಬಿಟ್ಟು ಈ ಥರ ಗಂಟು ಹಾಕ್ಕೊಂಡಿದ್ದೀನಿ.
ಈಗ ದೇವ್ರ ಮನೆ ಬಾಗಿಲಲ್ಲೂ ಮತ್ತು ಒಳಗಡೆ ಫೋಟೋಗಳ ಹತ್ರ ಎಲ್ಲ ನಾನು ದೀಪ ಹಚ್ಬಿಟ್ಟು ಇವಾಗ ನಾನು ಪೂಜೆ ಮಾಡ್ತಾ ಇದ್ದೀನಿ. ಈ ಥರ ಇದೆ ನಂದು ಶ್ರೀರಾಮನವಮಿ ಹಬ್ಬದ ಸಿಂಪಲ್ ಪೂಜೆ. ನಾನು ಈ ಥರ ಮಾಡಿದ್ದೀನಿ ನಮ್ಮ ಮನೆಯಲ್ಲಿ ಫ್ರೆಂಡ್ಸ್. ಈಗ ಪೂಜೆ ಎಲ್ಲ ಮುಗಿದಿದೆ. ಮತ್ತು ಅಡುಗೆ ಮನೆಯಲ್ಲಿ ನಾನು ಅಡುಗೆ ಮಾಡಬೇಕು ಅಂತ ಈಗ ಅಡುಗೆ ಮನೆಗೆ ಬಂದಿದ್ದೀನಿ. ಫಸ್ಟಿಗೆ ನಾನು ಇಲ್ಲಿ ಒಬ್ಬಟ್ಟು ಮಾಡೋಣ ಅಂತ. ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಈ ಹಬ್ಬಕ್ಕೆ ಒಬ್ಬಟ್ಟು ಮಾಡೇ ಮಾಡ್ತಾರೆ ಅಲ್ವಾ ಫ್ರೆಂಡ್ಸ್. ನಾನು ಸಹ ಯುಗಾದಿ ಹಬ್ಬದ ದಿವಸನೂ ಸಹ ಮಾಡಿದ್ದೆ. ಇವತ್ತೂ ನಾನು ಯಾವಾಗಲೂ ಅಷ್ಟೇ ಶ್ರೀರಾಮನವಮಿ ಹಬ್ಬಕ್ಕೂ ಸಹ ನಾನು ಒಬ್ಬಟ್ಟು ಮಾಡ್ತೀನಿ. ನಾನು ಯುಗಾದಿ ಹಬ್ಬದ ದಿವಸ ಕಮ್ಮಿನೇ ಹಾಕಿ ಮಾಡಿದ್ದು ಒಬ್ಬಟ್ಟಿಗೆ ಬೇಳೆ. ಅದಕ್ಕೆ ಈ ಸರಿ ಸ್ವಲ್ಪ ಜಾಸ್ತಿನೇ ಮಾಡೋಣ ಅಂತ ಈ ಸರಿ ನಾನೊಂದು ಅರ್ಧ kg ಬೇಳೆ ತೊಗೊಂಡಿದ್ದೀನಿ, ತೊಗರಿಬೇಳೆ. ಇದು ನಾನು ಅಂಗಡಿಯಿಂದ ತರಿಸ್ಕೊತೀನಿ ಫ್ರೆಂಡ್ಸ್. ಮನೆಯಲ್ಲಿರೋ ಬೇಳೆ ನಾನು ಹಾಕೋದಿಲ್ಲ, ಅದಷ್ಟು ಚೆನ್ನಾಗಿ ಬರೋದಿಲ್ಲ. ಅದು ಸ್ಟೋರಲ್ಲಿ ಅಂದರೆ ಸೊಸೈಟಿನಲ್ಲಿ ಕೊಡೋ ಅಂಥ ಬೇಳೆ, ಅದರಲ್ಲಿ ಹೋಳಿಗೆ ಚೆನ್ನಾಗಿ ಬರೋದಿಲ್ಲ. ಇದು ಅಂಗಡಿನಲ್ಲಿ ತರಿಸಿ ನಾನು ಒಬ್ಬಟ್ಟು ಮಾಡ್ತೀನಿ. ಈ ಕಡೆ ನನ್ನ ಲಕ್ಷ್ಮೀ ಪ್ರಿಯ ಬಂದು ತುಂಬ ತೀಟೆ ಮಾಡ್ತಿದ್ದಾಳೆ. ಅವಳಿಗೆ ಲೈಟ್ರ್ ಬೇಕಂತೆ. ಲೈಟ್ರ್ ಕೊಡು ಅವಳು. ನಾನಿಲ್ಲಿ ಯಾವ ರೀತಿ ಅಡುಗೆ ಮಾಡಿಕೊಂಡು ಮಾತಾಡಿಕೊಂಡು ವಿಡಿಯೋ ಮಾಡ್ತಾಯಿದ್ದೀನಲ್ಲ, ಅವಳು ಅದೇ ರೀತಿಯಲ್ಲಿ ಆಟ ಆಡಿಕೊಂಡು ಇದು ಮಾಡ್ತಿದ್ದಾಳೆ. ಅದಕ್ಕೆ ಅವಳಿಗೆ ಲೈಟ್ರ್ ಬೇಕು ಅಂತ ಲೈಟ್ರ್ ತೊಗೊಂಡೋಗೋಕ್ಕೆ ಬಂದಿದ್ದಾಳೆ. ನಾನಿಲ್ಲಿ ಬೇಳೆ ಬೇಯಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಮೈದಾ ಹಿಟ್ಟು ಮತ್ತು ರವೆ, ಚಿರೋಟಿ ರವೆ ಬರುತ್ತಲ್ಲ, ಅವೆರಡು ಮಿಕ್ಸ್ ಮಾಡಿ ಹಸಿಟ್ಟು ಕಲಿಸ್ಕೊತಾ ಇದ್ದೀನಿ. ಬರೀ ಮೈದಾನಲ್ಲೇ ಮಾಡೋಣ ಅಂದ್ಕೊಂಡೆ, ಆದರೆ ಮಗು ಎಲ್ಲ ಸ್ವಲ್ಪ ತಿನ್ನುತ್ತೆ ಫ್ರೆಂಡ್ಸ್. ಮಗು ಬರೀ ಮೈದಾ ಅಷ್ಟೊಂದು ಮಗುಗೆ ಇಷ್ಟ ಆಗಲ್ಲ, ಅಂದರೆ ಹೊಟ್ಟೆ ನೋವೆಲ್ಲ ಬರುತ್ತೆ, ಮಗುಗೆ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ಎರಡು ಮಿಕ್ಸ್ ಮಾಡಿ ಕಲಿಸ್ಕೊತಾ ಇದ್ದೀನಿ. ಅವಳು ಮೆಹಂದಿ ಹಾಕಿದ್ದಾಳೆ. ಇದನ್ನು ತೋರಿಸು ಅಂತ ಹೇಳ್ತಿದ್ಲು, ಅದಕ್ಕೆ ಅದನ್ನ ತೋರಿಸ್ತಾ ಇದ್ದೀನಿ. ನಾನು ಮೆಹಂದಿ ಹಾಕಿದ್ದೀನಿ, ವಿಡಿಯೋನಲ್ಲಿ ತೋರಿಸು ಅಂತ ಹೇಳಿದ್ಲು, ಅದಕ್ಕೆ ತೋರಿಸಿದ್ದೀನಿ. ಮತ್ತು ನಾನಿಲ್ಲಿ ಮೊಸರು ಬಂದು ನೀರು ಮಜ್ಜಿಗೆಗೆ ನಾನೇ ಮನೆಯಲ್ಲಿ ಹೆಪ್ಪಾಕಿದ್ದೆ. ಇವಾಗ ಅದರಲ್ಲಿ ಸ್ವಲ್ಪ ತೆಗೆದು ಮಜ್ಜಿಗೆಗೆ ಅಂದರೆ ಮೊಸರು ಕಡಿತಾ ಇದ್ದೀನಿ ನೀರು ಮಜ್ಜಿಗೆ ಮಾಡೋದಕ್ಕೆ. ನೀರು ಮಜ್ಜಿಗೆಗೆ ಮೊಸರು ಕರೆದ್ಬಿಟ್ಟು ಇಲ್ಲಿ ಹೆಸ್ರುಬೇಳೆ ನೆಂದಿತ್ತು. ಹೆಸ್ರುಬೇಳೆಗೆ ನಾನು ಸೌತೆಕಾಯಿ, ಕ್ಯಾರೆಟು, ಕೊಬ್ಬರಿ ಎಲ್ಲ ತುರಿದಿಟ್ಕೊಂಡಿದ್ದೆ, ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದನ್ನ ಹೆಸ್ರುಬೇಳೆನೂ ರೆಡಿ ಮಾಡಿ ಇಟ್ಬಿಟ್ಟು ಇವಾಗ ಒಬ್ಬಟ್ಟಿಗೂ ತಟ್ತಾ ಇದ್ದೀನಿ. ನಾನು ಎಲ್ಲ ಸ್ವಲ್ಪ ಅಷ್ಟೇ ಫ್ರೆಂಡ್ಸ್ ಮಾಡಿರೋದು ವಿಡಿಯೋ. ಫುಲ್ಲು ಏನು ತೋರಿಸೋದಕ್ಕಾಗಿಲ್ಲ ಅಡುಗೆ ಎಲ್ಲ, ಯಾಕಂದರೆ ವಿಡಿಯೋ ಸ್ವಲ್ಪ ಲೆಂತ್ ಆಗುತ್ತೆ. ಮತ್ತು ತುಂಬ ಒಬ್ಬಟ್ಟು ಈ ಥರ ಅಡುಗೆಗಳೆಲ್ಲ ತುಂಬ ವಿಡಿಯೋಸ್ ಇದೆಯಲ್ಲ, ಅದಕ್ಕೆ ನಾನು ಎಲ್ಲ ಸ್ವಲ್ಪ ಹಬ್ಬದ ದಿವಸ ಸ್ವಲ್ಪನೇ ಅಷ್ಟೇ ನಾನು ತೋರಿಸ್ಕೊಂಡಿದ್ದೀನಿ ನಿಮ್ಮ ಹತ್ರ. ಈಗ ನೋಡಿ ಒಬ್ಬಟ್ಟು ಸಹ ಮಾಡ್ಕೊತಾ ಇದ್ದೀನಿ. ಈಗ ನಮಗೆ ತಕ್ಷಣಕ್ಕೆ ದೇವ್ರ ನೈವೇದ್ಯಕ್ಕೆ ಮತ್ತು ನಮಗೆ ತಿನ್ನೋದಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊತಾ ಇದ್ದೀನಿ. ಇದನ್ನ ಮಾಡಿಟ್ಬಿಟ್ಟು ಸಹ ದೇವಸ್ಥಾನಕ್ಕೂ ಸಹ ಹೋಗಬೇಕು. ನಮ್ಮ ಕಡೆ ಶ್ರೀರಾಮನವಮಿ ಹಬ್ಬಕ್ಕೆ ಮನೆಗೂ ಅರ್ಶಿನ ಕುಂಕುಮಕ್ಕೆ ಕರೀತಾರೆ ಫ್ರೆಂಡ್ಸ್. ಈ ಕಡೆ ನಾನು ನಮ್ಮ ತಾಯಿ ಮನೆಗಳ ಕಡೆ ಎಲ್ಲ ಇಲ್ಲ, ಆದರೆ ಈ ಊರಲ್ಲಿ ಅರ್ಶಿನ ಕುಂಕುಮಕ್ಕೆ ಕರೆದು ಮತ್ತು ಅವರಿಗೆ ಹೆಸ್ರುಬೇಳೆ, ನೀರು ಮಜ್ಜಿಗೆ, ಪಾನಕ ಎಲ್ಲ ಕೊಡ್ತಾರೆ. ನಾನು ಹಾಗೇ ಈ ಊರ ಪದ್ಧತಿ ಇದೆಯಲ್ಲ, ಅದೇ ಥರನೇ ನಾನು ಮಾಡ್ತೀನಿ. ನಾನು ಬೇರೆ ಎಲ್ಲೂ ನೋಡಿಲ್ಲ, ಇಲ್ಲೇ ಆ ಥರ ಮಾಡೋದು ನೋಡಿರೋದು. ನಾನು ಅದೇ ಥರನೇ ಎಲ್ರಿಗೂ ಅರ್ಶಿನ ಕುಂಕುಮಕ್ಕೆ ಕರೆದು ನಾನು ಸಹ ಅವ್ರ ಮನೆಗೆ ಹೋಗಿ
ಇಟ್ಕೊಂಡು ಮತ್ತು ಸ್ವಲ್ಪ ನೀರು ಮಜ್ಜಿಗೆ ಪಾನಕ ಕುಡ್ಕೊಂಡು ಹೆಸರುಬೇಳೆ ತಿಂದ್ಕೊಂಡು ಇವತ್ತಿಂದ ಇಡೀ ದಿವಸ ಬರೀ ಇದರಲ್ಲೇ ಹೊಟ್ಟೆ ತುಂಬೋಗುತ್ತೆ ಅಂತಲೇ ಹೇಳ್ಬೋದು. ನಾನು ಲಕ್ಷ್ಮೀಪ್ರಿಯಾ ಅವಳು ನಾನು ಮಾಡ್ತೀನಿ ಒಬ್ಬಟ್ಟು ಅಂತ ಬರ್ತಾಯಿದ್ಲು. ಅವಳ ಹತ್ರ ಮಾತಾಡಿಕೊಂಡು ಅವಳಿಗೆ ಟೈಮ್ ಆಗಿದೆ ಅಮ್ಮ ಇವಾಗ ಇನ್ನೊಂದು ಸರಿ ಮಾಡಿ ಅಂತ ಹೇಳ್ಕೊಂಡು ಅವಳ ಹತ್ರ ಮಾತಾಡಿಕೊಂಡು ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಅವಳಿಗೆ ನಾನು ಏನು ಮಾಡ್ತೀನೋ ಅವಳು ಬಂದು ಅದು ಮಾಡಬೇಕು. ನೀನು ಮಾತ್ರ ಮಾಡ್ತೀಯಾ, ನೀನು ಮಾತ್ರ ವಿಡಿಯೋ ಮುಂದೆ ಹೋಗ್ತೀಯಾ, ನನಗೆ ತೋರಿಸೋದೇ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಆಯಿತು ಇವಾಗ ಸ್ವಲ್ಪ ಬ್ಯುಸಿ ಇದ್ದೀನಿ, ಆಮೇಲೆ ನಾನು ನಿನ್ನನ್ನು ವಿಡಿಯೋ ಮಾಡ್ತೀನಿ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಈಗ ನಾನು ಒಬ್ಬಟ್ಟೆಲ್ಲ ಮಾಡಿಟ್ಬಿಟ್ಟಿದ್ದಾದಮೇಲೆ ಈಗ ನಾನು ಪೂಜೆಗೆ ಸಹ ರೆಡಿ ಮಾಡಿಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ. ನೋಡಿ ಇವಾಗ ರೆಡಿಯಾಗಿ ದೇವಸ್ಥಾನದಲ್ಲಿ ಇದ್ದೀರಿ. ಇದು ಬಂದು ರಾಮರ ದೇವಸ್ಥಾನ ಫ್ರೆಂಡ್ಸ್, ಅಲ್ಲ ಸಾರಿ ಬಸವೇಶ್ವರ ದೇವಸ್ಥಾನ. ರಾಮರ ದೇವಸ್ಥಾನ ಪಕ್ಕದಲ್ಲೇ ಇದು. ಆ ದೇವಸ್ಥಾನ ಅದು ಹೊಸದಾಗಿ ಕಟ್ಟಬೇಕು ಅಂತ ಹೊಡೆದಾಕ್ಬಿಟ್ಟು ಅದರಲ್ಲಿರುವಂಥ ದೇವರು ಸಹ ಇಲ್ಲೇ ತೊಗೊಂಬಂದು ಇಟ್ಟಿದ್ದಾರೆ. ನಾವು ಬಸವೇಶ್ವರ ದೇವಸ್ಥಾನ ಮತ್ತು ರಾಮರ ದೇವಸ್ಥಾನಕ್ಕೆ ಎರಡಕ್ಕೂ ಇಲ್ಲೇ ಪೂಜೆ ಕೊಟ್ಕೊಂಡು ಮನೆಗೆ ಹೋಗಿದ್ದೀವಿ. ಇಲ್ಲಿ ನೋಡಿ ಮನೆಗೆ ಬಂದಾದಮೇಲೆ ನಾವು ಯಾವ್ಯಾವ ರೀತಿ ಪೋಸ್ ಕೊಡ್ತಾ ಇದ್ದಾಳೆ. ಅವಳು ನಾನೊಂದು ವಿಡಿಯೋ ಮಾಡು ಅಂತ ಹೇಳ್ತಾ ಇದ್ಲು. ಅದಕ್ಕೆ ನಾನು ದೇವ್ರ ಮುಂದೆ ನಿಂತ್ಕೊಂಡು ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈಗ ದೇವ್ರ ಮುಂದೆ ನಿಂತ್ಕೊಂಡಿದ್ದಾಳೆ. ಅವಳಿಗೆ ಲಂಗ ಬ್ಲೌಸ್ ಹಾಕಿದ್ದೀನಿ ಫ್ರೆಂಡ್ಸ್. ಹೇಗಿದ್ದಾಳೆ, ಯಾವ ಥರ ಕಾಣಿಸ್ತಿದ್ದಾಳೆ ಕಮೆಂಟ್ ಮಾಡಿ. ಅವಳಿಗೆ ಫುಲ್ ಖುಷಿ, ನನಗೂ ತುಂಬ ಖುಷಿ ಆಯಿತು. ಅವಳಿಗೆ ಆ ಲಂಗ ಬ್ಲೌಸಲ್ಲಿ ಇಷ್ಟು ಕ್ಯೂಟಾಗಿ ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ. ನಾನು ನಮ್ಮ ಮನೇಲಿ ದೇವ್ರ ಪೂಜೆ ನಾನು ಈ ರೀತಿ ಮಾಡಿದ್ದೀನಿ, ನೋಡ್ಬೋದು. ಆವಾಗಲೇ ಫುಲ್ಲು ನಾನು ಏನು ತೋರಿಸೋದಕ್ಕಾಗಿಲ್ಲ. ನೋಡಿ ಯಾವ್ಯಾವ ರೀತಿ ಎಲ್ಲ ತೋರಿಸ್ತಾ ಇದ್ದಾಳೆ ನಿಮಗೆ ಅಂತ. ನಾನು ಹೇಳ್ತಾ ಇದ್ದೀನಿ ದೇವ್ರ ಮುಂದೆ ಹಿಂಗೆಲ್ಲ ಮಾಡಬಾರ್ದಮ್ಮ ಅಂತ. ಆಯಿತು ಅಂತಂದ್ಬಿಟ್ಟು ಕೈ ಮುಗಿತಾ ಇದ್ದಾಳೆ. ನಾನು ಹೇಳ್ತಾ ಇದ್ದೀನಿ ಈ ಕಡೆ ನಿಂತ್ಕೊಂಡಾಗ ಕೈ ಮುಗಿಯೋದು ದೇವರಿಗೆ ಅಂತ ಕೇಳಿದಾಗ ಆ ಕಡೆ ತಿರುಗಿಬಿಟ್ಲು. ಮತ್ತು ನನ್ನ ಅಡುಗೆ ಬಂದು ನೋಡಿ ಇಷ್ಟು ಈ ರೀತಿ ಎಲ್ಲ ಅಡುಗೆ ಮಾಡಿದ್ದೀನಿ. ಇಲ್ಲಿ ಹೆಸ್ರುಬೇಳೆ ಮತ್ತು ನೀರು ಮಜ್ಜಿಗೆ ಪಾನಕ ಮತ್ತು ರಸಮ್ಮು ಸಹ ಮಾಡಿಟ್ಟಿದ್ದೀನಿ. ಆದರೆ ರೈಸ್ ಇನ್ನೂ ಮಾಡಿರಲಿಲ್ಲ, ಮಾಡಬೇಕು ಫ್ರೆಂಡ್ಸ್. ನೋಡಿ ಇದು ಬೆಲ್ಲ ಪಾನಕ, ಕರ್ಬೂಜ ಹಣ್ಣು ಸಹ ಹಾಕಿದ್ದೀನಿ ಇದಕ್ಕೆ. ಹೋಳಿಗೆ ರಸ ಮಾಡಿದ್ದೆ ಫ್ರೆಂಡ್ಸ್, ನೋಡ್ಬೋದು. ಹೋಳಿಗೆ ರಸ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಹೋಳಿಗೆ ರಸ. ಮತ್ತು ನಾನು ಹಬ್ಬೆಲ್ಲ ಮುಗ್ದಾದ್ಮೇಲೆ ಬೇರೆಯೊಬ್ಬರ ಮನೆಗೆ ನಾನು ಸಹ ಅರ್ಶಿನ ಕುಂಕುಮಕ್ಕೆ ಹೋಗಿದ್ನಲ್ಲ, ಅಲ್ಲಿ ನನಗೆ ಹೊಂಗಾಳೆ ಕಟ್ಟಿದರು. ಇದನ್ನೇ ಹೊಂಗಾಳೆ ಅಂತ ಹೇಳ್ತಾರೆ. ನಾನು ಆಗಲೇ ದೇವಿಗೆ ಎಲ್ಲಮ್ಮನಿಗೆ ಹಾಕ್ತಾ ಇದ್ನಲ್ಲ ಕಳಶಕ್ಕೆ, ಅದೇ ರೀತಿಯೇ ನಮಗೂ ಕಟ್ತಾರೆ. ಈಗ ನೋಡಿ ನಮ್ಮ ಸಿಂಪಲ್ ಪೂಜೆ ನಮ್ಮ ಮನೇಲಿ ಇದು ಇಷ್ಟ ಆಗಿತ್ತು, ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ನೀವು ನಿಮ್ಮ ಮನೆಯಲ್ಲಿ ಯಾವ ರೀತಿ ಶ್ರೀರಾಮನವಮಿ ಹಬ್ಬ ಆಚರಿಸಿದ್ದೀರಾ, ಯಾವ ರೀತಿ ಮಾಡಿದ್ದೀರಿ ಅಂತ ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಜೈ ಶ್ರೀರಾಮ್. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ ಅಂತ ಹೇಳ್ತೀನಿ ಫ್ರೆಂಡ್ಸ್.